ಇವತ್ತು ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಸಂಸದರು, ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಶ್ರೇಯಸ್ ಎಂ ಪಟೇಲ್ ಸಾಹೇಬರ ಹುಟ್ಟುಹಬ್ಬ. ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕರು, ನಮ್ಮ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಕೆಪಿಸಿಸಿ ಸದಸ್ಯರು ಆದಂತಹ ಶ್ರೀಮತಿ ಅಲ್ಪ ಮಹೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ನಾವು ಶ್ರಮಿಕರನ್ನ ಗುರುತಿಸಿ ಆ ಮೂಲಕ ಶ್ರಮಿಕರು ಸಮಾಜಕ್ಕೆ ಎಷ್ಟು ಅಮೂಲ್ಯ ಆಸ್ತಿ ಎಂಬುದನ್ನು ನಾವು ಗುರುತು ಮಾಡಬೇಕು. ಆ ಮೂಲಕ ಅವ್ರನ್ನ ಒಂದು ಸನ್ಮಾನಿಸಬೇಕು, ಗೌರವಿಸಬೇಕು ಅನ್ನೋ ಒಂದು ಭಾವನೆಯಿಂದ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಶ್ರೇಯಸ್ ಪಟೇಲ್ ಸಾಹೇಬ್ ಇರ್ಬೋದು, ನಮ್ಮ ಅನುಪಮ ಮಹೇಶ್ ಮೇಡಮ್ ಇರ್ಬೋದು, ಶ್ರಮಿಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಕಡು ಬಡವರ ಬಗ್ಗೆ ಅತಿಯಾದ ಒಂದು ಅಭಿಮಾನ, ವಿಶ್ವಾಸ, ಒಂದು ಆತ್ಮವಿಶ್ವಾಸ ಒಂದು ಇಟ್ಕೊಂಡಿರೋಂಥವ್ರು. ಯಾರೇ ಬಡವರು ಹೋದ್ರು ಅವ್ರ ಕೈಲಾದ್ದು ಸಹಾಯ ಮಾಡಿ ಅವರ ಒಂದು ನೋವಿಗೆ ಸ್ಪಂದಿಸ ಅಂತ ಉದಾರತನ ಇಟ್ಕೊಂಡಿರೋಂಥವ್ರು. ಹಾಗಾಗಿ ಶ್ರಮಿಕರನ್ನ ಗುರುತಿಸಿ ಈ ಒಂದು ಅವರಿಗೆ ಒಂದು ಸಣ್ಣದಾಗಿ ಒಂದು ಸನ್ಮಾನ ಮಾಡಬೇಕನ್ನೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಶ್ರಮಿಕರಿಗೆ ಒಳ್ಳೇದಾಗಲಿ. ಶ್ರಮಿಕರು ನಮ್ಮ ದೇಶದ ಅತ್ಯಮೂಲ್ಯ ಆಸ್ತಿಯಾಗಿದ್ದಾರೆ. ಆ ಶ್ರಮಿಕರ ಒಂದು ನೋವಿಗೆ, ಶ್ರಮಿಕರ ಸಮಸ್ಯೆಗೆ ನಾವು ಯಾವತ್ತೂ ಜೊತೆಗೆ ಇಟ್ಕೊಂಡು ಅವರ ನೋವಿಗೆ ಸ್ಪಂದಿಸ್ತೀವಿ ಅಂತ ಈ ಮೂಲಕ ಅವರಿಗೆ ಒಂದು ಭರವಸೆ ಕೊಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ.